ಇವರೆಲ್ಲ ನಗರದ ಅಭಿವೃದ್ಧಿಗಾಗಿ ಸೂರು ಕಳೆದುಕೊಂಡವರು. ಅವರಿಗೆ ಪ್ರತ್ಯೇಕ ಸೂರು ಕಲ್ಪಿಸಿಕೊಡುವ ಭರವಸೆಯನ್ನ ಅಧಿಕಾರಿಗಳು ನೀಡಿದ್ದರಾದರೂ ತಾತ್ಕಾಲಿಕವಾಗಿ ಶೆಡ್ಗಳನ್ನ ನಿರ್ಮಿಸಿಕೊಟ್ಟಿದ್ದರು. ಆದರೆ ಭಾರಿ ಗಾಳಿ ಮಳೆಗೆ ಶೆಡ್ಗಳೆಲ್ಲ ಧರೆಶಾಹಿಯಾಗಿದ್ದು ಇದೀಗ ಅವರ ಬದುಕು ಮೂರ ಬಟ್ಟೆಯಾಗಿದೆ. ಹಾಗಿದರೆ ಯಾರವರು, ಅವರ ಕಥೆ ಏನು ಅಂತೀರಾ? ಇಲ್ಲಿ ನೋಡಿ. ರಿಂಗ್ ರಸ್ತೆಗಾಗಿ ಮನೆ ಕಳೆದುಕೊಂಡವರಿಗೆ ಇಲ್ಲ ಸೂರು. ತಾತ್ಕಾಲಿಕ ಶೆಡ್ಗಳು ಧರೆಗುರುಳಿದ್ದು ಸಂಕಷ್ಟಕ್ಕೆ ಸಿಲುಕಿದ ನಿವಾಸಿಗಳು. ಮನೆ ಕಟ್ಟಿಕೊಡುವುದಾಗಿ ಹೇಳಿ 6 ತಿಂಗಳಾದ್ರೂ ಕಾಣದ ಸೂರು ಭಾಗ್ಯ. ಹೀಗೆ ನೆಲ ಕಚ್ಚಿರುವ ಶೆಡ್ಗಳನ್ನು ಕಳೆದುಕೊಂಡು ಕಂಗಾಲಾಗಿರುವ ಜನರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಹೊರವಲಯದ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಹಿಂಭಾಗ. ಹೌದು, ರಿಂಗ್ ರಸ್ತೆ ನಿರ್ಮಾಣಕ್ಕಾಗಿ ಕಳೆದ 6 ತಿಂಗಳ ಹಿಂದೆ ದಾವಣಗೆರೆ ಹೆಗಡೆ ನಗರದಲ್ಲಿ 500ಕ್ಕೂ ಹೆಚ್ಚು ಮನೆಗಳನ್ನು ನೆಲ ಸಮ ಮಾಡಿ ಅಲ್ಲಿಂದ ಕುಟುಂಬಗಳನ್ನು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಹಿಂಭಾಗಕ್ಕೆ ಶಿಫ್ಟ್ ಮಾಡಿ ಅಲ್ಲಿಯೇ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಾಣ ಮಾಡಿ ಸ್ಥಳಾಂತರಿಸಲಾಗಿತ್ತು. ಆದರೆ ಕಳೆದ ಕೆಲ ದಿನಗಳಿಂದ ಸುರಿದ ಭಾರೀ ಗಾಳಿ ಮಳೆಗೆ ಶೆಡ್ಗಳು ನೆಲ ಕಚ್ಚಿದ್ದು ಬದುಕು ಮೂರ ಬಟ್ಟೆಯಾಗಿದೆ. ಮನೆ ಕಟ್ಟಿಸಿಕೊಡುವುದಾಗಿ ಹೇಳಿದ್ದ ಅಧಿಕಾರಿಗಳು 6 ತಿಂಗಳಾದರೂ ಇವರ ಕಷ್ಟ ಕೇಳುತ್ತಿಲ್ಲ. ಒಂದು ವೇಳೆ ಮನೆ ಕಟ್ಟಿಸಿಕೊಡದೇ ಇದ್ದರೆ ಮತ್ತೆ ಹೆಗಡೆ ನಗರಕ್ಕೆ ವಾಪಸ್ಸಾಗುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇಲ್ಲಿ ಮೊನ್ನೆ ಮಳೆ ಗಾಳಿ ಬಂದು ಸೀಟೆಲ್ಲ ಹೊಡ್ಕೊಂಡು ಹೋಗೈತಿ. ನಮ್ಮ ಮನೆ ಮ್ಯಾಗ ಲೈಟ್ ಕಂಬಿದೈತಿ. ಇಲ್ಲಿ ಯಾರು ವಾಸ ಮಾಡೋಂಥ ಸ್ಥಳ ಅಲ್ಲ ಇದು. ನಮಗೆ ಆದಷ್ಟು ಬೇಗ 6 ತಿಂಗಳ ನಾವು ಇರೋಕತ್ ಮಕ್ಕಳು ಮರಿ ಹಾಕ್ಯಂಡು ನಮಗೆ ಮನೆ ಕಟ್ಕೊಡ್ರಿ. ನಮ್ಗೆ ಯಾವುದು ಬೇಡ, ಇರೋಕೊಂದು ಸೂರು ಮಾಡಿಕೊಡ್ರಿ ಸರ್. ನಿಮಗೆ ಪುಣ್ಯ ಬರ್ತೈತಿ. ಕೈ ಮುಗಿದು ಹೇಳ್ತೀನಿ ನಾನು. 3 ತಿಂಗಳಲ್ಲೇ ಮಾಡಿಕೊಡ್ತೀವಿ ಅಂದರು. ಮಾಡಿಕೊಡ್ಲಿಲ್ಲ. ಇಲ್ಲ ಸರ್, ಮಾಡಿಕೊಳ್ಳಿಲ್ಲ. ಯಾರು ಬಂದಿಲ್ಲ ಸರ್. ರೋಡ್ ಆಗ್ತೈತಿ ಅಂದ್ರೆ ರೋಡ್ ಮಾಡಿಸಿದ್ದಾರೆ, ಇನ್ನೂ ರೋಡ್ ಆಗ್ತೈತಿ ಅಂತಾರೆ. ಆದಷ್ಟು ಬೇಗ ನಮಗೆ ಮನೆ ಮಾಡಿಕೊಡ್ಬೇಕು. ಗಾಳಿ ಮಳೆ ಅದು ತಗಡು ಎಲ್ಲ ಹಾರಿ ಹೋದವು ರೀ. ನಮ್ಗೆ ದಾಟಕ್ಕನ ಆಗಲಿಲ್ಲ. ಅಷ್ಟು ತಗಡು ಹಾರಿ ಬಿದ್ದು ರೀ. ನನ್ನ ಕೈಯೆಲ್ಲ ಹರ್ಕೊಂಡು ಹೋಯ್ತು ರೀ. ನಮ್ಗೆ ನೀರೆಲ್ಲ ತೋರ್ಸೊಂದು ಎಲ್ಲ ನೀರು ಆಗಿಬಿಟ್ಟೇವ್ರಿ. ಏನೇನು ಇಲ್ಲ ರೀ. ಎಲ್ಲರಿಗೆ ಭಾರಿ ಕಷ್ಟ ಬಂದೈತೆ ನೋಡಿರಿ. ಬರೀ ಕಟ್ಸ್ಕೊಡ್ತೀನಿ ಅಂದ್ರೆ ಬರೀ ಆಗವಲ್ರಿ, ಕಟ್ಕೊಡವಲ್ರಿ ನಮಗೆ. ನಾವು ಹೆಗಡೆ ನಗರದಾಗ ಇದ್ದೀವಿ ರೀ, ಮಗನಹಳ್ಳಿ ಇಲ್ಲಿ ಕಟ್ಸ್ಕೊಡ್ತೀವಿ ಅಂತ ಕರ್ಕೊಂಡ್ಬಂದ್ರಿ. ಇಲ್ಲಿ ಬುಡಿಜರ್ ಹೆಚ್ಚಿ ತೆಗೆಸ್ಬಿಟ್ರಿ. ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಹಿಂಭಾಗ ಶೆಡ್ಗಳನ್ನು ಹಾಕಲಾಗಿದ್ದು ಇಲ್ಲಿ ಮೂಲಭೂತ ಸೌಲಭ್ಯಗಳು ಎಂಬುದು ಮರೀಚಿಕೆಯಾಗಿದೆ. ಇಷ್ಟಿದ್ದರೂ ನಾವು ಇಲ್ಲೇ ವಾಸವಿದ್ದೇವೆ. ಆದರೆ ಅಧಿಕಾರಿಗಳು ಮನೆ ಕಟ್ಟಿಸಿಕೊಡುವ ಬದಲು ಜಾಣ ಕುರುಡು ಪ್ರದರ್ಶಿಸುತ್ತಿದ್ದು ಒಂದು ವೇಳೆ ಮನೆ ಕಟ್ಟಿ ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇಲ್ಲಿ ಹೆಗಡೆನಗರಲ್ಲಿ ವಾಸ ಮಾಡಿ ನಮಗೆ ಏನಂತ ಹೇಳಿದರೆ, ನಿಮಗೆ 3 ತಿಂಗಳಲ್ಲಿ ಮನೆ ಕಟ್ಟಿ ನಿಮ್ಗೆ ಏನು ಶೌಚಾಲಯ ಐತಿ ಎಲ್ಲ ಐತಿ ಅಭಿವೃದ್ಧಿ ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಎಲ್ಲ ಲೀಡರ್ಗಳು ಎಲ್ಲ ಸಮಾಜರು ಎಲ್ಲ ಹೇಳಿದರು ನಾವು ಮಾಡಿಕೊಡ್ತೀವಿ ಅಂತ. ಮೊನ್ನೆ ಮಳೆ ಬಂದಾಗ ಇಲ್ಲಿ ಇರೋ ಪರಿಸ್ಥಿತಿ ನೋಡಿದ್ರೆ ಜನದ್ದು ಕಷ್ಟಕ್ಕಿದ್ದಾರೆ. ಸೀಡ್ಗೆಲ್ಲ ಹಾರ ಹೋಗೈತಿ, ಕೆಲವರಲ್ಲಿ ಮೇಲೆ ಬಿದ್ದೈತಿ, ಸಣ್ಣ ಮಕ್ಕಳು ಕೂಸಿದ್ದಾರೆ. ಇಲ್ಲಿ ಯಾರು ಅಧಿಕಾರಿಗಳು ಬಂದು ಆಕ್ಷನ್ ತಗೋಬೇಕು ಮಾಡಬೇಕು ಅಂತ. ನಾವು ಇಲ್ಲಿ ಬಂದು 6 ತಿಂಗಳ ಆಯಿತು ವಾಸ ಮಾಡೋಕೆ ಕುಂತು. 3 ತಿಂಗಳದಾಗೆ ನಮಗೆ ಮನೆ ಕಟ್ಕೊಡ್ತೇನೆ ಅಂತಂದು ಅಲ್ಲಿದ್ದ ಕಳಿಸಿದ್ರು. ಇಲ್ಲಿ ನಮ್ಮ ಪರಿಸ್ಥಿತಿ ನೋಡಿದರೆ ಭಾರಿ ಕೆಟ್ಟದಾಗೈತಿ. ನಮ್ಮ ಏರಿಯಾದವ್ರೆಲ್ಲರೂ ಮಳೆ ಬಂದು ಸೀಟೆಲ್ಲ ಹಾರಿ ಅವ್ರಿಗೆ ಊಟಕ್ಕೆ ಸತ್ಗೂ ಭಾರಿ ಕಷ್ಟ ಆಗ್ಬಿಟ್ಟೈತಿ. ಈಗ ನಾವು ಬದುಕೋದೇ ಭಾಳ ಕಷ್ಟ ಐತಿ. ಈಗ ನಾವು ಏನು ಮಾಡಬೇಕು ಅನ್ನೋದೇ ನಮಗೆ ದೋಸ್ತ ಇಲ್ಲ. ಈ ಅಧಿಕಾರಿಗಳು ನೀವೆಲ್ಲ ಬಂದು ನಮಗೆ ಮಾಡಿಕೊಡ್ತೀವಿ ಅಂತಂದು ಮಾತು ಕೊಟ್ಟಿದ್ರಿ. ಅಲ್ಲಿದ್ದ 40 ವರ್ಷ ಜೀವನ ಮಾಡಿದ್ವಿ ಹೆಗಡೆ ನಗರದಾಗ. ನೀವು ಕೇಳಬೇಕಾದ್ರೆ ಏನು ಮಾತು ಕೊಟ್ಟಿದ್ರಿ ಅದೇ ಮಾತಿನ ತನಕ ನೀವು ನಮಗೆ ಮಾಡಿಕೊಡ್ರಿ. ಮಳೆಯಿಂದಾಗಿ ಸೂರು ಕಳೆದುಕೊಂಡು ಹೆಗಡೆ ನಗರದ ನಿವಾಸಿಗಳು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದು ಇತ್ತ ಮನೆ ಇಲ್ಲದೆ ನೆಲ ಇಲ್ಲದೆ ಕಂಗಾಲಾಗಿದ್ದು ಅಧಿಕಾರಿಗಳು ಇವರ ಸಂಕಷ್ಟಕ್ಕೆ ಸ್ಪಂದಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ.